ತುಮಕೂರಿಂದ 150 ಕಿಲೋಮೀಟರ್ ಅಂಡ್ ಬೆಂಗಳೂರಿಂದ 43 ಕಿಲೋಮೀಟರ್ ದೂರದಲ್ಲಿ ಈ ಪ್ಲೇಸ್ ಲೊಕೇಟ್ ಆಗಿದೆ. ಮಾಡಾಳು ಗೌರಮ್ಮನ್ ಬಗ್ಗೆ ಕೇಳಿದಿರಾ, ಆದ್ರೆ ಗುಮ್ಲಾಪುರದ ಗೌರಮ್ಮನ್ ಬಗ್ಗೆ ಕೇಳಿದಿರಾ? ನಮಸ್ಕಾರ, ನಾನ್ ನಿಮ್ಮ ಅನ್ಪ್ಲಕ್ ಕನ್ನಡತಿ ಮಮತಾ ಆರಾಧ್ಯ. ಒಂದು ಗ್ರಾಮದಲ್ಲಿದ್ದಂತ ಒಬ್ಬ ಪುಟ್ಟ ಬಾಲಕ ತನ್ನ ಗೆಳೆಯರು ಗೌರಿ ಹಬ್ಬಕ್ಕೆ ತನ್ನ ಅಕ್ಕಂದಿರನ್ನು ಮನೆಗೆ ಕರೆಯುವ ದೃಶ್ಯವನ್ನ ನೋಡಿ ನಾನು ನನ್ನ ಅಕ್ಕನನ್ನು ಕರ್ಕೊಂಡ್ ಬರ್ತೀನಿ ಎಂದು ಹಠ ಮಾಡ್ತಾನೆ. ನಿನಗೆ ಅಕ್ಕ ಇಲ್ಲ ಎಂದು ಎಷ್ಟೇ ಹೇಳಿದ್ರು ಕೇಳದೆ ತನ್ನ ಅಮ್ಮನ ಕೈಯಲ್ಲಿ ಬುತ್ತಿಯನ್ನು ಕಟ್ಟಿಸಿಕೊಂಡು ಅಕ್ಕನನ್ನು ಹುಡುಕುತ್ತಾ ಕಾಡಿನಲ್ಲಿ ಅಕ್ಕ ಎಂದು ಕೂಗುತ್ತಾ ಅಳುವ ದೃಶ್ಯವನ್ನ ಕೈಲಾಸದಲ್ಲಿ ಸಂಚರಿಸುತ್ತಿರುವ ಗೌರಿ ಶಂಕರರು ನೋಡ್ತಾರೆ. ಅಕ್ಕ ಸಿಗದೆ ಬೆಟ್ಟದ ಮೇಲಿಂದ ಆ ಬಾಲಕ ಧುಮುಕುತ್ತಾನೆ. ಬಾಲಕನನ್ನು ಗೌರಮ್ಮ ತನ್ನ ಸೆರಗಿನಿಂದ ಹಿಡಿದು ರಕ್ಷಿಸುತ್ತಾಳೆ. ಆ ಬಾಲಕನಿಗೆ ಗೌರಮ್ಮನೇ ಅಕ್ಕನ ರೂಪದಲ್ಲಿ ಕಾಣಿಸುತ್ತಾಳೆ. ಇದನ್ನ ಅರಿಯದ ಬಾಲಕ ಗೌರಮ್ಮನನ್ನೇ ತನ್ನ ಅಕ್ಕ ಎಂದು ತಿಳಿದು ಊರಿಗೆ ಕರ್ಕೊಂಡೋಗ್ತಾನೆ. ಇವರಿಬ್ಬರನ್ನು ನೋಡಿದ ಶರಣರು ತಮ್ಮ ಯೋಗ ಶಕ್ತಿಯಿಂದ ಬಂದಿರುವುದು ಸಾಕ್ಷಾತ್ ಗೌರಮ್ಮ ಎಂದು ತಿಳಿದು ಸಂತಸದಿಂದ ವಾದ್ಯ ಮೇಳಗಳೊಂದಿಗೆ ಊರಿಗೆ ಬರಮಾಡ್ಕೊಳ್ತಾರೆ. ಗೌರಮ್ಮ ಬಂದ ಮರುದಿನವೇ ಗಣೇಶನು ಭೂಮಿಗಿಳಿದು ಬರುತ್ತಾನೆ. ಶಿವಶರಣರು ಭಾರೀ ಪೂಜೆ ಭೋಜನಗಳೊಂದಿಗೆ ಸತ್ಕರಿಸುತ್ತಾರೆ. ಸಂತೋಷಗೊಂಡ ಗಣೇಶನು ಇಲ್ಲಿಯೇ ನೆಲೆಸುತ್ತಾನೆ. ಅತ್ತ ಗಿರಿಜಾ ಶಂಕರನು ಗಣೇಶ ಗೌರಮ್ಮ ಮರಳಿ ಬಾರದ್ದನ್ನು ಗಮನಿಸಿ ದ್ವಾರಪಾಲಕರನ್ನು, ನಂದಿಯನ್ನು ಮತ್ತೆ ವೀರಭದ್ರನನ್ನು ಕಳಿಸುತ್ತಾರೆ. ಇವರೂ ಕೂಡ ಶಿವಶರಣರ ಸತ್ಕಾರಕ್ಕೆ ಮನಸೋತು ಇಲ್ಲಿಯೇ ನೆಲೆಸುತ್ತಾರೆ. ಯಾರೂ ಬಾರದ್ದನ್ನು ಗಮನಿಸಿ ಶಿವ ರುದ್ರ ರೂಪ ತಾಳಿ ಕೋಪಗೊಂಡು ತಾನೇ ಸ್ವತಃ ಭೂಮಿಗೆ ಬರುತ್ತಾನೆ. ಆಗ ಶಿವಶರಣರು ಭೈರವನ ಕೋಪವನ್ನು ಶಾಂತಗೊಳಿಸಿ ನಡೆದ ಘಟನೆಯನ್ನು ವಿವರಿಸಿ ಗೌರಮ್ಮನನ್ನು ಕಳುಹಿಸಿಕೊಡುವುದಾಗಿ ಹೇಳುತ್ತಾರೆ. ಹಾಗೆ ಒಂದು ಕೋರಿಕೆಯನ್ನು ಕೂಡ ಒಡ್ಡುತ್ತಾರೆ. ಪ್ರತಿ ವರ್ಷನೂ ಗೌರಮ್ಮನನ್ನು ಕಳುಹಿಸಿಕೊಡುವುದಾಗಿ ವಿನಂತಿಸುತ್ತಾರೆ. ಆಗ ಪರಮೇಶ್ವರನು ಕೂಡ ಇದಕ್ಕೆ ಒಪ್ಪುತ್ತಾರೆ. ಆದರೆ ಕಲಿಯುಗದಲ್ಲಿ ನಾನು ನಿಜ ಸ್ವರೂಪದಲ್ಲಿ ಬರಲಾಗುವುದಿಲ್ಲ. ಆದ್ದರಿಂದ ಗೌರಿ ಹಬ್ಬದಂದು ಶೆಟ್ಟರ ಕೆರೆಯಲ್ಲಿ ನೀವು ಮಾಡಿರುವ ಮಣ್ಣಿನ ಬೊಂಬೆಯಲ್ಲಿ ನಾನು ಬಂದು ನೆಲೆಸಿ ಎಲ್ಲರನ್ನು ಅರಸುತ್ತೇನೆ ಎಂದು ಗೌರಮ್ಮ ಹೇಳುತ್ತಾರೆ. ಅಂದಿನಿಂದ ಪ್ರತಿ ವರ್ಷನೂ ಗೌರಮ್ಮ ದೇವಿಯ ಜಾತ್ರೆಯನ್ನು ನಡೆಸ್ಕೊಂತಾ ಬರ್ತಿದ್ದಾರೆ. ಈ ಪ್ಲೇಸ್ ಲೊಕೇಟ್ ಆಗಿರೋದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಗುಮ್ಲಾಪುರ.